ಭೋಜನಾಗ್ರೆ ಸದಾ ಪಥ್ಯಂ ಲವಣಾದ್ರಕ್ ಭಕ್ಷಣಂ ಅಗ್ನಿದೀಪಾನಾಂ ರುಚ್ಯಂ ಕಂಠಶೋಧನ ಮಾಪ್ರಂ. ಊಟ ಮಾಡೋದಕ್ಕಿಂತ ಮುಂಚೆ ಹಸಿ ಶುಂಠಿ ಮತ್ತು ಉಪ್ಪನ್ನು ಸೇವಿಸಿದರೆ ಅದು ಯಾವಾಗಲೂ ಆರೋಗ್ಯಕ್ಕೆ ಉಪಯೋಗವಾಗುತ್ತದೆ. ಅದು ನಮ್ಮ ಜೀರ್ಣಕ್ರಿಯೆ ಬೆಂಕಿಯನ್ನು ಉತ್ತೇಜಿಸುವುದಲ್ಲದೆ ಗಂಟಲು ನಾಲಿಗೆಯನ್ನು ಸ್ವಚ್ಛ ಮಾಡಿ ಸೇವಿಸುವ ಆಹಾರವನ್ನು ರುಚಿಕರವಾಗಿಸುತ್ತದೆ. ಶೃಂಗೇರಿ, ಶೃಂಗವೇರು, ಶೃಂಗವೇರುಗಿರಿ ಅಂದರೆ ಶುಂಠಿ ಬೆಳೆಯುವ ಪರ್ವತಗಳು ಎಂದು ಅರ್ಥೈಸುತ್ತದೆ. ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಈ ಸಸ್ಯವನ್ನು ಅನಾದಿ ಕಾಲದಿಂದಲೂ ಬೆಳೆಸಲಾಗುತ್ತಿದೆ. ಶಂಕರಾಚಾರ್ಯರ ಶೃಂಗೇರಿ ಈ ಶೃಂಗವೇರುಗಿರಿಯಿಂದ ಬಂದುದಾಗಿದೆ. ಶುಂಠಿಯನ್ನು ಸಂಸ್ಕೃತದಲ್ಲಿ ಅದ್ರಕ್ಕೆಂದು ಮತ್ತು ಬ್ರಹ್ಮಾಂಡದ ಔಷಧ, ಯೂನಿವರ್ಸಲ್ ಮೆಡಿಸಿನ್, ವಿಶ್ವ ಭೇಷಜ ಎಂದು ಕರೆಯಲ್ಪಡುತ್ತದೆ. ಮುಖ್ಯವಾಗಿ ಇದು ಜೀರ್ಣಾಗ್ನಿಯನ್ನು ಉತ್ತೇಜಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬಾಣಲೆಗೆ 6-7 ಚಮಚ ಎಣ್ಣೆಯನ್ನು ಹಾಕಿ ಮತ್ತೆ ಬೇಕಾದರೆ ಹಾಕಿಕೊಂಡು ಸ್ವಚ್ಛವಾಗಿ ತೊಳೆದ ಹಸಿ ಶುಂಠಿಯನ್ನು ಚೆನ್ನಾಗಿ ಕರೆದುಕೊಳ್ಳಬೇಕು. ಯಾವುದೇ ಹಸಿ ವಾಸನೆ ಇಲ್ಲದಂತೆ ಕರೆದುಕೊಳ್ಳಬೇಕು. ಹುರಿದಾದ ನಂತರ ಅದನ್ನು ಬಟ್ಟಲಿಗೆ ತೆಗೆದು ತಣ್ಣಗಾಗಲು ಬಿಟ್ಟು, ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ಸಾಂಬಾರ್ ಈರುಳ್ಳಿಗಳನ್ನು ಸಹ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ಶುಂಠಿಯನ್ನು ಮಹಾ ಔಷಧ, ವಿಶ್ವ ಭೇಷಜ, ನಾಗರ, ಶೃಂಗವೇಲು, ಉಶ್ಯಾನ ಇನ್ನು ಮುಂತಾದ ಹೆಸರುಗಳಿಂದ ಅನೇಕ ಕೋಶಗಳಲ್ಲಿ ನಮೂದಿಸಲ್ಪಟ್ಟಿದೆ. ಎಣ್ಣೆ ಕಾದ ನಂತರ ಮೆಂತೆಕಾಳು, ಸಾಸಿವೆ, ಜೀರಿಗೆ ಹಾಕಿ ಕೈಯಾಡಿಸಿ ಅದಕ್ಕೆ ಹೆಚ್ಚಿಕೊಂಡ ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಗುಲಾಬಿ ಬಣ್ಣಕ್ಕೆ ಬರುವಂತೆ ಹುರಿದುಕೊಂಡು ನಂತರ ಅದಕ್ಕೆ ಮಿಕ್ಸಿ ಮಾಡಿದ ಸಾಂಬಾರು ಈರುಳ್ಳಿಯನ್ನು ಸೇರಿಸಿ ಎರಡನ್ನೂ ಹದವಾಗಿ ಕೆಂಪಾಗುವಂತೆ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಜೊತೆಗೆ ರುಬ್ಬಿದ ಹಸಿ ಶುಂಠಿಯನ್ನು ಸೇರಿಸಿ ಸ್ವಲ್ಪ ಎಣ್ಣೆ ಸೇರಿಸಿ ಕಲಸಿ ನಂತರ ಅದಕ್ಕೆ ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಕಲಸಿ 3-4 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. ಬೆಲ್ಲ, ಉಪ್ಪು, ಅರಿಶಿಣ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 8-10 ನಿಮಿಷ ಹದಕ್ಕೆ ಬರುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು. ರುಚಿ ನೋಡಿ ತಣ್ಣಗಾಗಿಸಿ ಬಟ್ಟಲಿಗೆ ತೆಗೆದು ಅದನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಶೇಖರಿಸಿಟ್ಟರೆ ಪ್ರತಿದಿನ ಊಟ ಮಾಡುವಾಗ ಮೊದಲೇ ಗುಕ್ಕಿನಲ್ಲಿ ಇದನ್ನು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಯಾವುದರ ಜೊತೆಯಲ್ಲಾದರೂ ತಿಂದರೆ ಮುಂದಿನ ಆಹಾರ ಕ್ರಮ ತನ್ನಿಂದ ತಾನೇ ಸರಿ ಹೋಗುತ್ತದೆ. ಅಲ್ಲದೆ ಇದು ಮಲವನ್ನು ಸಡಿಲಗೊಳಿಸುವುದರಿಂದ ಬೆಳಿಗ್ಗೆಯ ಕಾರ್ಯ ಸುಗಮವಾಗುತ್ತದೆ. ಹೃದಯನಾದದ ಏಜೆಂಟ್.